ಒಂದಾನೊಂದು ಕಾಲದಲ್ಲಿ ರಾಮದೇವ್ ದುರ್ಗ ಅನ್ನೋ ಒಂದು ದೊಡ್ಡ ಹಳ್ಳಿ ಇತ್ತು. ಆ ಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣೇಗೌಡ. ಹೊರಗಿನಿಂದ ಕೋಟಿ ಕೂಳ ಆದ್ರೆ ಹೊಳಗಿಂದ ಕೆಟ್ಟ ಜಿಪುಣ ಹುಳು. ಯಾರಿಗೂ ಒಂದು ಬಿಡಿ ಕಾಸು ಕೊಡಕ್ಕೂ ಮನ್ಸು ಬರ್ತಿರ್ಲಿಲ್ಲ ಅವನಿಗೆ. ಓಹೋ ಓಹೋ ಗೌಡ್ರೆ, ಯಾರು ಬತ್ತವ್ರೆ ನೋಡಿ. ನಮ್ ಕೆಳಗು ಮನೆ ತಿಮ್ಮ ಅಲ್ವಾ? ಯಾಕೋ ಸಪ್ಪೆ ಮುಖ ಹಾಕೊಂಡು ಇತ್ತಿಗೆ ಬತ್ತವನೆ ಗೌಡ್ರೆ. ಏನ್ ತಿಮ್ಮ, ಇಷ್ಟು ದೂರ ಬಂದ್ಬಿಟ್ಟಿದೀಯಾ? ಏನಾದ್ರೂ ದುಡ್ಡು ಕಾಸು ಬೇಕಿತ್ತೇನೋ? ಇಲ್ಲ ಬುದ್ಧಿ, ನಿನ್ನೆ ಆಟಿ ತಗ್ ಬಂದಿದ್ರಂತೆ, ಮನೆ ಖಾಲಿ ಮಾಡಕ್ ಕೇಳಿದ್ರಂತೆ. ಸ್ವಲ್ಪ ಸಮಯ ಕಾಲಾವಕಾಶ ಮಾಡ್ಕೊಡಿ ಬುದ್ಧಿ. ಖಂಡಿತವಾಗ್ಲೂ ನಿಮ್ ಸಾಲ ಬೇಗ ತೀರ್ಸ್ಬಿಡ್ತೀನಿ. ನನ್ ಬಾಣ್ತಿ ಮಗಳು ಮತ್ತೆ 2 ತಿಂಗಳು ಹಸಿ ಕೂಸು ಎತ್ಕೊಂಡ್ ಎಲ್ಲೋಗದ್ ಬುದ್ಧಿ? ನಮ್ ಕರಿಯ ಹೇಳ್ದ ಅಂತ ನಾನೇನೋ ನೀನೋ ಕ್ಯಾಲಗು ಮನೆ ತಿಮ್ಮ ಅನ್ಕಂಡೆ ಕಣಯ್ಯ. ಆದ್ರೆ ಇಲ್ಲಿ ನೋಡಿದ್ರೆ ನೀನು ಕೆಳಗು ಕೆರಿ ತಿಮ್ಮನವ ಕಣಯ್ಯ. ತಿಮ್ಮ, ನಾನು ಕೊಟ್ಟಂತ ದುಡ್ಡು ಬಡ್ಡಿ ಸಮೇತವಾಗಿ ತೀರಿಸ್ಬಿಡ್ಬೇಕಿತ್ತು. ಇಬ್ಬಿರೋದು ಅದು ಬಿಟ್ರು ಚೆನ್ನಾಗಿ ಗಂಟು ಮಾಡ್ಕೊಳ್ಳೋದು ನೋಡ್ದಲ್ಲಯ್ಯ. ಇವಾಗ ನಿನ್ ಕತೆ ಪುರಾಣ ನನ್ನ ಹತ್ರ ಬಿಟ್ಟು ನನ್ ಕೊಟ್ಟಂತ ದುಡ್ಡು ಬಡ್ಡಿ ಸಮೇತವಾಗಿ ನನ್ ಮುಂದೆ ಇಡೋ, ಇಲ್ವಾ ಮನೆ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟೋಡು. ದಾರಿ ಉದ್ದಕ್ಕೂ ಜೋರು ಮಳೆ. ತಿಮ್ಮನಿಗೆ ಯಜಮಾನ್ರು ಹೇಳಿದ್ದಂತಹ ಮಾತುಗಳು ತನ್ನ ತಲೆಯಲ್ಲಿ ಚುಚ್ಚುತ್ತಿದ್ದವು. ದಾರಿಯುದ್ದಕ್ಕೂ ಸಾಲದ ಚಿಂತೆ. ಮುಂದೆ ಏನು, ನಾಳೆ ಏನು, ಉತ್ತರ ಸಿಗದಂತಹ ಸಾವಿರಾರು ಪ್ರಶ್ನೆಗಳು ಅವನ ಕಣ್ಮುಂದೆ ಬರತೊಡಗಿದವು. ತಿಮ್ಮಯ್ಯ ಮನೆ ಸಮೀಪಿಸುತ್ತಿದ್ದಂತೆ ತನ್ನ ಮನೆಯ ಒಳಗಿನಿಂದ ಯಾರೋ ಜೋರು ಅಳುವ ಸದ್ದು ಅವನ ಕಿವಿಗೆ ಬಿದ್ದಿತ್ತು. ಅದೇ ಸಮಯದಲ್ಲಿ ಜಗ್ಲಿ ಮೇಲೆ ತನ್ನ ಗೆಳೆಯ ಶಿವಯ್ಯ ಕುಳಿತಿರುವುದು ಭಾಸವಾಯಿತು. ಗಾಳಿ ಪಿಚಾಚಿಗಳು ಓಡಾಡುವ ಸಮಯದಲ್ಲಿ ತನ್ನ ಗೆಳೆಯ ಮನೆಯ ಬಳಿ ಕೂತಿರುವುದನ್ನು ನೋಡಿ ತಿಮ್ಮನಿಗೆ ಆಶ್ಚರ್ಯವಾಯಿತು. ಶಿವಯ್ಯ, ನೀನೇನ್ ಮಾಡ್ತಿದ್ಯಾ ಇಷ್ಟು ಗಬ್ಬಂತ ಇರೋ ಕತ್ಲೆ ರಾತ್ರಿಲಿ? ತಿಮ್ಮ ಎಲ್ಲಿಗೋಗಿದ್ಲಾ? 2 ತಿಂಗಳು ಬಾಣ್ತಿನ ಮನೇಲೆ ಒಂಟಿಯಾಗಿ ಬಿಟ್ಬಿಟ್ಟು ಯಾವ ಊರ್ ತಿರ್ಗೋಕ್ ಹೋಗಿದ್ಲಾ? ಪಾಪ ಆ ಹೆಣ್ಮಗ ನಮ್ಮ ಮನೆ ತಕ್ ಬಂದು ಅಪ್ಪಯ್ಯ ನಂಗೆ ಒಬ್ಳೆ ಇರೋದ್ ಭಯ ಆಗ್ತೈತೆ ಅಂತ. ಅಪ್ಪ ಬೇರೆ ಜಮೀನ್ದಾರ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ. ನಮ್ಮನೆ ಬೇರೆ ಕಾಡು ಮಧ್ಯದಲ್ಲಿ ಐತೆ, ಜೀವಡವಡವ ಅಂತ ಇದೆ. ಅಂತೂ ಮಗ, ಅದಕ್ಕೆ ನಿಮ್ಮನೆ ಬಾಗಿಲು ಕಾಯ್ತಾ ನಿನ್ ಬರೋ ದಾರಿನೇ ನೋಡ್ತಿದ್ದೆ ಕಣ್ಲಾ. ತಿಮ್ಮ ತನ್ನ ಮನಸ್ಸಲ್ಲಿದ್ದಂತಹ ಭಾರನ ತನ್ನ ಗೆಳೆಯನ ಬಳಿ ದುಃಖದಿಂದ ಹೇಳ್ತಾನೆ. ಏನ್ ಮಾಡ್ಲಿ ಶಿವಯ್ಯ, ನನ್ ಪರಿಸ್ಥಿತಿ ಹೆಂಗ ಆಗ್ಬಿಟ್ಟೈತೆ ಅಂದ್ರೆ, ಯಾವುದೋ ಸಂದರ್ಭದಲ್ಲಿ ಮಾಡಿದಂತ ಸಾಲ ನನ್ ಜೀವ ರಕ್ತನೇ ಹಿಂತೈತೆ ಕಣಯ್ಯ. ಆ ಜಮೀನ್ದಾರ್ ಹೇಳ್ತಾನೆ, ನಾಳೆ ಅಷ್ಟ್ರಲ್ಲಿ ಅಟ್ಟಿನ ಖಾಲಿ ಮಾಡಿಲ್ಲ ಅಂದ್ರೆ ಪಾತ್ರೆ ಪಗಡಿ ಎಲ್ಲ ಆಚೆಗೆ ಬಿಸಾಕ್ತೀನಿ ಅಂತ ಹೇಳ್ತಾನೆ ಕಣಯ್ಯ. ಯಾಸಿ ಗೂಸು ರಾತ್ರೋರಾತ್ರಿ ಎತ್ಕೊಂಡು ಎಲ್ಲೋ ಹೋಗೋದು, ನೀನ್ ಹೇಳಯ್ಯ. ತಿಮ್ಮ, ಯಾಕ್ ನೀನ್ ಹೋಗಿ ನಿನ್ ದೊಡ್ಡ ಮಗ ಮತ್ತೆ ಚಿಕ್ಕ ಮಗನ ಹತ್ರ ಕೇಳಬಾರ್ದು? ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಹಿಂದೆ ಆಗಿರತ್ನ ನೆನ್ಸ್ಕೊಂಡು ಕೊರಗೋದ್ ಬಿಟ್ಟು ಯಾಕ್ ನೀನ್ ಬಹುಶಃ ಒಂದು ಬಾರಿ ಕೇಳಬಾರ್ದು? ಯಾವುದೇ ದಾರಿ ಕಾಣದೆ ಶಿವಯ್ಯನ ತಮ್ಮನೆಯಲ್ಲಿ ಬಿಟ್ಟು ತನ್ನ ಹಿರಿ ಮಗನ ಮನೆ ಕಡೆಗೆ ಸುರಿವ ಜೋರು ಮಳೆಯಲ್ಲಿ ಒಪ್ಪನೆ ಒಂಟಿಯಾಗಿ ಮಧ್ಯರಾತ್ರಿ ಹೋಗ್ತಾನೆ. ತಿಮ್ಮ ತನಗೆ ನಡೆದಂತಹ ಘಟನೆ ಹಾಗೂ ತನ್ನ ಮಗಳ ಪರಿಸ್ಥಿತಿಯಲ್ಲೂ ತನ್ನ ಹಿರಿಮಗನಿಗೆ ಹೇಳ್ತಾನೆ. ನಿನ್ನಪ್ಪ ಅಂತ ಕರೆಯಲು ನನಗ್ ನಾಚಿಕೆ. ಯಾಕಂದ್ರೆ ನಮ್ಮಮ್ಮನ ಸಾಯಿಸ್ತೋ ನೀನು. ನಿನ್ ಮನೆ ಒಳಗಡೆ ಬಿಟ್ಕೊಂಡಿರೋದೇ ಹೆಚ್ಚು. ಸಹಾಯ ಮಾಡಲ್ಲ, ಬೇಕಾದ್ರೆ ಸವಿನ ನಮ್ಮನೇಲೆ ಬಿಟ್ಬಿಟ್ಟು ನೀವೆಲ್ಲರೂ ಹಾಳಾಗ್ ಹೋಗು. ಮುಂದೆ ಏನಾಯ್ತು? ತಿಮ್ಮಂಗೆ ತನ್ನ ಮನೆ ವಾಪಸ್ ಸಿಗ್ತಾ? ಮತ್ತೆ ಈ ಕೊಲೆ ಆರೋಪ ಏನು ಮುಂದುವರಿಯುತ್ತಾ? ಮುಂದಿನ ಭಾಗ ಬೇಕಾದಲ್ಲಿ ಕಾಮೆಂಟ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.